ಇದು ನಿಮ್ದು 64ನೇ ಇಸ್ವಿಯಿಂದ ಇದೇ ಮಾಡ್ತಿರೋದು? ಹೌದು ಸರ್, ನಿಮ್ಮ ಅಜ್ಜವರಿಂದ ಕಲ್ತಿರೋದು? ಅಜ್ಜವರಿಂದ ಸರ್, ಮಧ್ಯಪ್ರದೇಶದಿಂದ ಬರುತ್ತಿದೆ. ಹೌದಾ? ಇದು ಹಿಂಗೆ ಕಲ್ಸೋದು ಭಾಳ ಇಂಪಾರ್ಟೆಂಟ್. ಹೌದು ಸರ್, ಹೌದು ಸರ್. ಇದು ದಾವಣಗೆರೆ ಓಲ್ಡ್ ಸ್ಟೈಲ್ ಅತ್ತಿಕಾಯಿ. ಇದನ್ನ ಎದುರೊಟ್ಟಿಗೆ ತಿಂದ್ರೆ ಚೆನ್ನಾಗಿರುತ್ತೆ ಸರ್. ಇದು ಖಾರ ಮಂಡಕ್ಕಿ ಜೊತೆಗೆ, ನರ್ಗಿಸ್ ಜೊತೆಗೆ, ಅವಲಕ್ಕಿ ಸೇವ್ ಜೊತೆಗೆ, ಗಿರ್ಮಿಟ್ ಜೊತೆಗೆ ಎಲ್ಲ ಜೊತೆಗೂ ತಿನ್ಬೋದು ಸರ್. ದಾವಣಗೆರೆ ಶೈಲಿ ನಮ್ಮ ಬನಶಂಕರಿ ತಿಂಡಿ ಹಿಂಗೆ ಕಾಣ್ಬೇಕಲ್ಲ ಅದು? ಹಿಂಗೆ ಕಾಣ್ಬೇಕಲ್ಲ ಮಿರ್ಚಿ ಅಂದ್ರೆ? ರೆಡಿ ಆಯ್ತು ಸರ್. ಈ ಬಣ್ಣ ಬಂದ್ರೆ ಸಾಕು. ಹೌದು ಸರ್. ಓಹೋ ಸರ್, ಕೆಲವು ರುಚಿಗಳು ನಾವು ಮರೆಯೋಕೆ ಆಗಲ್ಲ. ಮರೆಯಲಾಗದ ರುಚಿ ಆ ಒಂದು ಸಾಲಿಗೆ ಸೇರ್ಬಿಡ್ತದೆ. ಹೋಮ್ಲಿ ಇದೆ, ಬಹಳ ಚೆನ್ನಾಗಿದೆ ಹೋಟೆಲ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನಾವು ಎಲ್ಲೇ ಹೋಗಲಿ ರುಚಿಯ ಹಿಂದೆ ಬೆನ್ನತ್ತು ಹೋಗಿರ್ತೀವಿ. ಇವತ್ತು ಅಂಥದ್ದೇ ಇನ್ನೊಂದು ರುಚಿ ದಾವಣಗೆರೆಯಲ್ಲಿ ಸಿಕ್ಬಿಟ್ಟಿದೆ ನಮಗೆ. ಅಶೋಕ ರೋಡು, ಬಸವೇಶ್ವರ ಕರಾವಳಿ, ಡಯಾಗ್ನಲಿ ಆಪೋಸಿಟ್. ಬೋರ್ಡ್ ಸಿಗಲ್ಲ ನಿಮಗೆ. ಆ ಅಂಗಡಿ ಹೆಸರು ಬನಶಂಕರಿ ತಿಂಡಿ ಅಂಗಡಿ. ನರ್ಗಿಸ್ ಮಂಡಕ್ಕಿ, ಹತ್ತಿಕಾಯಿ ಬಜಿ, ಮಿರ್ಚಿ, ಮಂಡಕ್ಕಿ, ಏನೆಲ್ಲ ಸಿಗುತ್ತಿಲ್ಲಿ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ಲಾಗಿ. ಅದೇನು ಮಾಡಿ ತೋರಿಸ್ತಾರೆ. ಸೊ ವೀರೇಶ್ವರನ ಹೋಗಿ ಮಾತಾಡ್ಸ್ಬಿಟ್ಟು ಇವತ್ತು ನಮಗೆ ನಿಮಗೆ ಏನು ತೋರಿಸೋದು ತಿಳ್ಕೊಂಬಿಡೋಣ. ದಾವಣಗೆರೆಯ ಬನಶಂಕರಿ ತಿಂಡಿ ಅಂಗಡಿ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ವೀರೇಶ್. ಹೌದು ಸರ್, ವೀರೇಶ್. ಸರ್ ನೇಮ್ ಏನಂದ್ರೆ ಸರ್? ವೀರೇಶ್ ಬೆಳಕೇರಿ. ವೀರೇಶ್ ಬೆಳಕೇರಿ ದಾವಣಗೆರೆಯಲ್ಲಿ ಬಹಳ ಪ್ರಸಿದ್ಧ. ನಾವು ಬನಶಂಕರಿ ತಿಂಡಿ ಅಂಗಡಿ ಸರ್. ಹೌದು, ನಾವು 2 ತಿಂಗಳಿಂದ ಇವ್ರಿಗೆ ಫೋನ್ ಮಾಡ್ತಾ ಬರ್ತೀವಿ ಅಂತ ಕೇಳಿ ಇವತ್ತು ಟೈಮ್ ತಗೊಂಡು ಬಂದಿದ್ದೀವಿ. ಹೌದು ಸರ್. ಯಾಕಂದ್ರೆ ಎಲ್ಲ ಕಡೆ ಸಿಗ್ತಾವ್ರಿ ಮಿರ್ಚಿ, ಎಲ್ಲ ಕಡೆ ಸಿಗ್ತಾವ, ಮಂಡಕ್ಕಿ, ಗಿರ್ಮಿಟ್ಟು ಅದೆಲ್ಲ. ಬಟ್ ಇಲ್ಲಿ ನಿಮ್ಮ ಹತ್ತಿಕಾಯಿ ಮಿರ್ಚಿ ಮತ್ತು ಇದು ಎಲ್ಲಿಂದ ಶುರು ಆಯ್ತು ಸರ್ ಕತೆ? ಸರ್ ನಮ್ದು 1964 ನಮ್ಮ ಅಜ್ಜರಿಂದ ಶುರು ಆಗಿದ್ದು ಸರ್. ಅಜ್ಜವರಿಂದ ನಮ್ಮ ತಂದೆಯವರು ಮಾಡ್ಕೊಂಡ್ ಬಂದ್ರು. ನಮ್ಮ ತಂದೆ ಚಿಕ್ಕಪ್ಪ ಎಲ್ಲ ನಾವು ಒಂದೇ ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆಯವರು ಹೋದ್ಮೇಲೆ ನಮ್ಮ ಚಿಕ್ಕಪ್ಪರ ಮಾರ್ಗದರ್ಶನದಲ್ಲಿ ನಾವು ಅವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಅಂಗಡಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ನಾವು ಈಗ ಎಲ್ಲರೂ ಥರ್ಡ್ ಜನರೇಷನ್ ಸರ್. ಥರ್ಡ್ ಜನರೇಷನ್? ಹೌದು ಸರ್. ನಾವು ಇವರೊಬ್ರು ನಮ್ಮ ಬ್ರದರ್. ಹೌದು ಸರ್. ಇವರು ನಮಸ್ಕಾರ. ಬನ್ನಿ. ಹೌದು ಸರ್. ಎಲ್ಲರೂ ಸೇರ್ಕೊಂಡು 4 ಜನ ಸೇರ್ಕೊಂಡು 4 ಜನ ಅಣ್ಣ ತಮ್ಮಂದ್ರು. ಸರ್ ನಿಮ್ ಮಿರ್ಚಿ ಯಾಕೆ ತಿನ್ಬೇಕು ಜನ? ನಿಮ್ ಹತ್ತಿಕಾಯಿ ಯಾಕೆ ತಿನ್ಬೇಕು? ನಮ್ಮ ಅಂಗಡಿ ಇದೆ ಸ್ಪೆಷಲ್ ಸರ್. ಯಾಕೆ? ಒರಿಜಿನಲ್ ಕಡಲೆ ಬೇಳೆ ಹಿಟ್ಟು, ಯಾವುದೇ ಹಿಟ್ಟು ಮಿಕ್ಸ್ ಇರಲ್ಲ. ಆಮೇಲೆ ರಿಫೈಂಡ್ ಆಯಿಲ್ ಅಲ್ಲೇ ಮಾಡ್ತೀವಿ. ಒಳ್ಳೆ ಎಣ್ಣೆ ಯೂಸ್ ಮಾಡಿ, ಒಳ್ಳೆ ನೀವು ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಅಲ್ಲಿ ಜನ ಹೊಡ್ಕೊಂಡ್ ಬರ್ತಾ ಇದೆ ಸರ್. ಅವಾಗಿಂದ ನಮಗೆ ಅದೇ ಹಳೆ ಕಸ್ಟಮರ್ಸ್ ಇದಾರೆ. ಇಲ್ಲಿ ಮತ್ತೆ ಏನೇನ್ ಸಿಗುತ್ತೆ ಸರ್? ಸರ್ ನಮ್ಮ ಅಂಗಡಿಲಿ ಸ್ಪೆಷಲ್ ನರ್ಗೀಸು ಸರ್, ಅವಲಕ್ಕಿ ಸೇವು ಸರ್, ಖಾರ ಮಿಕ್ಸ್ಚರ್, ಎಲ್ಲಾ ತರದ ಸ್ವೀಟ್ಸ್ ಮಾಡ್ತೀವಿ. ಖಾರ ಮಂಡಕ್ಕಿ, ನರ್ಗೀಸು, ಸ್ವೀಟ್ಸ್, ಮೆಣಸಿಕಾಯಿ, ಹತ್ತಿಕಾಯಿ, ಆಂಬಡೆ ಎಲ್ಲ ಇದೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಒಂದು ರೆಸಿಪಿ ತೋರಿಸಬೇಕು. ಖಂಡಿತ. ಯಾವ ತೋರ್ಸೋಣ ಸರ್? ಈಗ ನಿಮಗೆ ಬಿಸಿ ಹತ್ತಿಕಾಯಿ ಮಾಡಿ ತೋರಿಸ್ತೀನಿ ಫಸ್ಟ್, ಆಮೇಲೆ ನಂತರ ಬಿಸಿ ಮೆಣಸಿಕಾಯಿ ಮಾಡಿ ತೋರಿಸ್ತೀನಿ. ಓಕೆ. ನರ್ಗೀಸ್ ಪ್ರೊಸೀಜರ್ ಜಾಸ್ತಿ, ಅದು ಪ್ರೊಸೀಜರ್ ಜಾಸ್ತಿ ಇದೆ. ನೀವು ಇನ್ನೊಂದ್ಸರಿ ಬಂದಾಗ ಮುಂದಿನ ಸಂಚಿಕೆ ನೋಡೋಣ. ಸರ್ ಇವಾಗ ರೆಸಿಪಿ ನೋಡೋಣ ಮೊದಲು, ಆಮೇಲೆ ರುಚಿ ನೋಡೋಣ. ಓಕೆ ಸರ್. ವೀರೇಶ್ ಬೆಳಕೇರಿ ಅವರು ನಮಗೆ ಇವಾಗ ನಿಮ್ಮ ಅಳತೆ ಇದು ಹತ್ತಿಕಾಯಿ ಮಿರ್ಚಿ ಮತ್ತು ಮಿರ್ಚಿ ಇದು ಮಾಡಿ ತೋರಿಸ್ತೀರಿ. ಎಷ್ಟು ಅಳತಿ ಸರ್ ಇವಾಗ? ಸರ್ ಈಗ ನಾವು ಸನ್ ಗೋಲ್ಡ್ ಆಯಿಲ್ ಉಪಯೋಗಿಸ್ತೀವಿ. ನಿಮ್ಮಲ್ಲಿ ಸನ್ಫ್ಲವರ್ ಆಯಿಲ್? ಸನ್ಫ್ಲವರ್ ಆಯಿಲ್ ಒಳ್ಳೆ ಹೌದು, ಒಳ್ಳೆ ಆಯಿಲ್ ಉಪಯೋಗಿಸ್ತೀವಿ. ಇದನ್ನ ಎಲ್ಲ ಹಾಕೋತ್ರಿ ಯಾವಾಗ್ಲೂ? ಇದನ್ನೇ ನಾವು ಯೂಸ್ ಮಾಡೋದು. ಈಗ 1/4 kg ಇದು ಹಿಟ್ಟು ಹಾಕ್ತಾ ಇದೆ ಹತ್ತಿಕಾಯಿ ಸರ್. ಈರುಳ್ಳಿ ಬಜ್ಜಿ ಹತ್ತಿಕಾಯಿ, ಅದಕ್ಕೆ ಹತ್ತಿಕಾಯಿ ಅಂತೀರಿ? ಹೌದು ಸರ್. ಈ ದಾವಣಗೆರೆ ಮೊದಲೇನು ಹಾಕಿದ್ರಿ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಿ. ಆಮೇಲೆ ಸೋಡಾ, ಸ್ವಲ್ಪ ಚಿಟಿಕೆ ಸೋಡಾ, ಆಮೇಲೆ ಜೀರಿಗೆ ಮತ್ತು ಅಜ್ವಾನ ಎರಡು ಮಿಕ್ಸ್ ಮಾಡಿ. ಎಷ್ಟು ಹಾಕಿದ್ರದು? ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ಒಂದು ಸ್ಪೂನ್. ಇದು ನಿಮ್ದು 64ನೇ ಇಸ್ವಿಯಿಂದ ಇದೇ ಮಾಡ್ತಿರೋದು? ಹೌದು ಸರ್. ನಿಮ್ಮ ಅಜ್ಜವರಿಂದ ಕಲ್ತಿರೋದು? ಅಜ್ಜವರಿಂದ ಸರ್. ಈಗ ಎಷ್ಟು ಸರ್ ನೀರು? ಸರ್ ಈಗ ಒಂದು ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ಇದಕ್ಕೆ ನೀರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು ಹಾಕಿ ಇದನ್ನ ಮಾಡ್ಕೊಳ್ತೇವೆ. ಹಾಗಾಗಿ ಈಗ ನೀವು ಹತ್ತಿಕಾಯಿ ಈರುಳ್ಳಿ ಮಾಡ್ಬೇಕಾದ್ರೆ ಹೌದು ಸರ್, ಬರೀ ಈರುಳ್ಳಿ ಹಾಕೊಳ್ತೀರಿ? ಹೌದು ಸರ್. ಮೆಣಸಿನಕಾಯಿಗೆ ಬೇರೆ? ಹೌದು ಸರ್, ಬೇರೆ. ಅದಕ್ಕೆ ಬೇರೆ ಸ್ವಲ್ಪ ಕಾದಿರೋ ಗೋಲ್ಡ್ ಸನ್ ಗೋಲ್ಡ್ ಆಯಿಲ್ ನೋಡ್ರಿ, ಒಳ್ಳೆ ಉತ್ತಮ ಕ್ವಾಲಿಟಿ ಎಣ್ಣೆ. ಹೌದು ಸರ್.
ಕರಿಬೇವು. ಇದು ಹಿಂಗೆ ಕಲ್ಸೋದು ಭಾಳ ಇಂಪಾರ್ಟೆಂಟ್. ಹೌದು ಸರ್, ಹೌದು ಸರ್. ಎಷ್ಟು ಹತ್ತಿ ಈ ಥರದ್ದು ಎಷ್ಟು ಹೋಗ್ತಾವೆ ಸರ್ ಮಿರ್ಚಿ ಹತ್ತಿ? ಸರ್ ಡೈಲಿ ಹೋಗುತ್ತೆ ಸರ್. ಡೈಲಿ 10 kg 12 kg ಹಸಿಮೆಣಸಿಗೆ ಹೋಗುತ್ತೆ ನಮ್ದು. ಇದು ಈ ತರ ನೀರುಳ್ಳಿ, ಕರಿಬೇವು, ಹಸಿಮೆಣಸಿಕಾಯಿ, ಪುದೀನ, ಸಬ್ಬಸಿಗೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀರಿ. ಎಷ್ಟು ಹಾಕ್ತೀರಿ ಇವಾಗ ಇದಕ್ಕೆ? ಅರ್ಧ ಕೆಜಿಗೆ ಒಂದು 450 500 ಗ್ರಾಮ್ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು ಸರ್. ಮಿರ್ಚಿ ಎಲ್ಲ ಹಾಕ್ತೀರಿ? ಹೌದು ಸರ್. ಹಸಿಮೆಣಸಿಗೆ. ಓ ಹಿಂಗೆ. ಹೌದು. ಅದು ನೀವು ಈರುಳ್ಳಿ ಕಟ್ ಮಾಡಿದ್ದೆ ಬೇರೆ ತರ? ಹೌದು ಸರ್, ಹೌದು ಸರ್. ಇದಕ್ಕೆ ಇದೇ ತರಾನೇ ಮಾಡ್ಬೇಕು. ಇದಕ್ಕೆ ಹಿಂಗೆ ಕಟ್ ಮಾಡ್ಬೇಕು? ಹೌದು ಸರ್. ಉದ್ದದ ಕಟ್ ಮಾಡಬಾರ್ದು? ಉದ್ದ ಬೇಡ. ಅದು ಉದ್ದ ಮಾಡಿದ್ರೆ ಪಕೋಡ ಆಗ್ಬಿಡುತ್ತೆ ಸರ್. ಇದು ದಾವಣಗೆರೆ ಓಲ್ಡ್ ಸ್ಟೈಲ್ ಹತ್ತಿಕಾಯಿ ಸರ್. ದಾವಣಗೆರೆ ಓಲ್ಡ್ ಸ್ಟೈಲ್ ಹತ್ತಿಕಾಯಿ. ಹತ್ತಿಕಾಯಿ ವೀಕ್ಷಕರೇ, ಇವತ್ತು ಆ ಸ್ಟೈಲ್ದು ತೋರಿಸ್ತೀವಿ. ನಮ್ಮ ಪುಣ್ಯ ನೀವು ಸಿಕ್ಕಿದ್ದೀವಿ. ನೋಡಿ, ಓಲ್ಡ್ ಸ್ಟೈಲ್ ಹಳೆ ಕಾಲದ ನಿಮ್ಮ ಅಜ್ಜವ್ರದ್ದು. ಈಗ ಎಣ್ಣೆ ಅಂತೂ ಕಾದಿದೆ. ಎಣ್ಣೆ ಕಾದಿದೆ. ಈಗ ಏನ್ ಮಾಡೋದು ಸರ್? ಈಗ ಪಕೋಡ ಹಾಕೋದು ಸರ್. ಡೈರೆಕ್ಟ್ ಹಾಕ್ಬಿಡೋದು ಸರ್. ಓಕೆ. ಹತ್ತಿಕಾಯಿ ಪಕೋಡ ಇದೆ. ಈಗ ಹತ್ತಿಕಾಯಿ ಬೋಂಡ ಹಾಕೋಣ. ಓ ಹಿಂಗೆ. ಹೌದು ಸರ್. ನೋಡಿ, ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂತ ಹೇಳಿದ್ರಲ್ಲ ನೀವು? ಸರ್ ನಮ್ದು ಬೆಳಗ್ಗೆ 9:30 ರಾತ್ರಿ 9 ಗಂಟೆ. ಬೆಳಗ್ಗೆ 9 ರಾತ್ರಿ 9. 12 ತಾಸು ಕಂಟಿನ್ಯೂಸ್ ಸಿಗುತ್ತಿದ್ದು? ಹೌದು ಸರ್, ಕಂಟಿನ್ಯೂ ಇರುತ್ತೆ. ಈಗ ನಾವು ಮೆಣಸಿನಕಾಯಿ ಬಜ್ಜಿ ಮಾಡ್ಬೇಕಾದ್ರೂ ಇಷ್ಟೇ ಇದೇ ಹಿಟ್ಟಲ್ಲೇ ಕಲಸೋ ವಿಧಾನ ಬೇರೆ ಸರ್. ಬೇರೆ ಅಷ್ಟೇ. ಅದು ನೋಡ್ಬೋಣ. ಎಷ್ಟು ಒಂದು 5 ನಿಮಿಷ ಸರ್ ಇದು? ಸರ್ ಒಂದು 5 ರಿಂದ 10 ನಿಮಿಷ ಈ ತರ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕು. ಇದನ್ನ ಎದುರೊಟ್ಟಿಗೆ ತಿಂದ್ರೆ ಚೆನ್ನಾಗಿರುತ್ತೆ ಸರ್. ಇದು ಖಾರ ಮಂಡಕ್ಕಿ ಜೊತೆಗೆ, ನರ್ಗಿಸ್ ಜೊತೆಗೆ, ಅವಲಕ್ಕಿ ಸೇವ್ ಜೊತೆಗೆ, ಗಿರ್ಮಿಟ್ ಜೊತೆಗೆ ಎಲ್ಲ ಜೊತೆಗೂ ತಿನ್ಬೋದು ಸರ್. ಇಲ್ಲಿ ಸ್ಪೆಷಲ್ ನರ್ಗಿಸ್ ಸರ್. ನರ್ಗಿಸ್, ಮೆಣಸಿನಕಾಯಿ, ಆಮೇಲೆ ಅವಲಕ್ಕಿ ಸೇವು, ಆಮೇಲೆ ಎಲ್ಲಾ ತರದ ಸ್ವೀಟ್ಸ್ ಮಾಡ್ತೀವಿ ಸರ್ ನಾವು. ಈಗ ಈ ವಿಡಿಯೋ ನೋಡಿ ವೀಕ್ಷಕರು ನರ್ಗಿಸ್ ತೋರಿಸಿ ಅಂತಾರೆ. ಅದನ್ನ ಮುಂದಿನ ಸಲ ಬಂದಾಗ ತೋರಿಸಿ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸಿ. ಅಂದ್ರೆ ಸ್ವಲ್ಪ ಡಾರ್ಕ್ ಬ್ರೌನ್ ಆಗ್ಬೇಕಾ? ಸ್ವಲ್ಪ ಡಾರ್ಕ್ ಬರ್ಬೇಕು ಸರ್. ಯಾವುದೇ ಐಟಮ್ ಮಾಡಿದ್ರು ರಿಫಂಡ್ ಆಯಿಲ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಸರ್. ಆಯಿಲ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಆಮೇಲೆ ರಾ ಮೆಟೀರಿಯಲ್ ಫಸ್ಟ್ ಕ್ವಾಲಿಟಿ ಆಗಿರ್ಬೇಕು. ಹಾಗಾಗಿ ಚೆನ್ನಾಗಿ ಬರುತ್ತೆ ಸರ್. ಅದು ರಾ ಮೆಟೀರಿಯಲ್ ಅಂದ್ರೆ ಕಡಲೆ ಹಿಟ್ಟಾಗ್ಲಿ, ಮೆಣಸಿನಕಾಯಿ ಫಸ್ಟ್ ಕ್ವಾಲಿಟಿ ಉಪಯೋಗಿಸ್ಬೇಕು ಸರ್. ಸರ್ ಇದೇ ನಿಮ್ಮ? ಹೌದು ಸರ್, ಇದೇ ನಮ್ದು. ಇಲ್ಲೇ ಕುತ್ಕೊಂಡೆ ಮಾಡೋದು? ತಮ್ಮ ಮಾಡ್ತಾರೆ, ಅವ್ರಿಲ್ಲ ಅಂದಾಗ ನಾನು ಮಾಡ್ತೀನಿ. ಇದೇ ಜಾಗ ಸರ್. ಸೊ ನಾವು ಯಾವಾಗ ಬಂದ್ರು ಇಲ್ಲಿ ಕಾಣ್ತಿರ್ತೀವಿ. ಸಿಗ್ತೀವಿ ಸರ್, ಸಿಗ್ತೀವಿ. ವೀರೇಶ್ ಅವರು ನೋಡಿ ಸರ್, ರೆಡಿ ಆಗಿದೆ ಸರ್ ಇದು. ದಾವಣಗೆರೆ ಶೈಲಿ ನಮ್ಮ ಬನಶಂಕರಿ ತಿಂಡಿ. ಹತ್ತಿಕಾಯಿ ಅಂತೂ ರೆಡಿ ಮಾಡ್ಬಿಟ್ರಿ. ಒಂದು ಬ್ಯಾಚ್ ಮಿರ್ಚಿ ಮಾಡಿ ತೋರಿಸ್ತೀರಾ? ನಿಮ್ಮ ಫೇಮಸ್ ಮಿರ್ಚಿ ಅದನ್ನ ನೋಡ್ಬೋಣ. ಮಿರ್ಚಿ ಒಂದ್ಸರಿ ಮಾಡ್ಬಿಡೋಣ ಸರ್. ಇದಕ್ಕೆ ಎಷ್ಟು ಸರ್? ಎಷ್ಟು? ಇದಕ್ಕೆ ಒಂದು ಅರ್ಧ ಕೆಜಿ ಹಿಟ್ಟಿಂದ ನಾನು ಕಲಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಯಾವ ಬ್ರ್ಯಾಂಡ್ ಕಡಲೆ ಹಿಟ್ಟು ಕೇಳಬಹುದಾ ಸರ್? ಜಿಜೆ ಕಡಲೆಬೇಳೆ. ಜಿಜೆ ಮಧ್ಯಪ್ರದೇಶದಿಂದ ಬರುತ್ತಿದೆ. ಆ ಕಡಲೆಬೇಳೆನೇ ಉಪಯೋಗಿಸ್ತೀವಿ ಸರ್. ಸರ್ ನಮಸ್ಕಾರ. ಇದಕ್ಕೆ ಸರ್ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸರ್. ರುಚಿಗೆ ತಕ್ಕಷ್ಟು ಉಪ್ಪು ಆದ್ಮೇಲೆ ಅದೇ ಸೇಮ್ ಮೆಥಡ್ ಇದು ಅಜ್ವಾನ, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ, ಎರಡು ಮಿಕ್ಸ್ ಸರ್. ಅದಕ್ಕೆ ಸ್ವಲ್ಪ ಚಿಟಿಕೆ ಅಡಿಗೆ ಸೋಡಾ ಸ್ವಲ್ಪ ಸ್ವಲ್ಪ ಇಷ್ಟೇ ಸೋಡಾ ಹಾಕ್ಲೇಬೇಕಲ್ಲ? ಹಾಕ್ಬೇಕು ಸರ್, ಹಾಕ್ಬೇಕು ಸರ್. ನೀರು ಹಾಕೊಂಡು ಅದಕ್ಕೆ ತಕ್ಕಷ್ಟು ನೀರು, ಅದಕ್ಕೆ ತಕ್ಕಷ್ಟು ನೀರು ಹಾಕೋಣ. ಅದಕ್ಕೆ ಸ್ವಲ್ಪ ಸನ್ ಗೋಲ್ಡ್ ರಿಫೈಂಡ್ ಆಯಿಲ್, ಬಿಸಿ ಎಣ್ಣೆ ಹಾಕೊಂಡ್ರಿ ಕಲಿಸ್ಬಿಡೋಣ ಸರ್. ಏನು ಈರುಳ್ಳಿ ಮೆಣಸಿನ್ಕಾಯಿ ಹಾಕೋದ್ ಬಿಟ್ರೆ? ಹೌದು ಸರ್, ಎಲ್ಲ ಸೇಮ್ ಮಾಡೋದಲ್ಲ ಸರ್, ಅದೇ ಪ್ರಮಾಣ.
ನೀರು ಒಳ್ಳೆ ಫಿಲ್ಟರ್ ನೀರೇ ಹೌದು ಸರ್, ಫಿಲ್ಟರ್ ನೀರೇ ಯೂಸ್ ಮಾಡ್ತೀವಿ. ನೋಡ್ರಿ ಪಟ್ಟ ಹೆಂಗೆ ರೆಡಿ ಮಾಡಕತ್ತೆ. ಆಯ್ತಲ್ರಿ? ಆಯ್ತು. ಈಗ ಎಣ್ಣೆ ಕಾದ್ ರೆಡಿ ಇದೆ ಹಾಂ ಸರ್. ಬಿಸಿ ಮೆಣಸಿಗೆ ಹಾಕೋಣ ಈಗ. ಈಗ ಮೆಣಸಿನ್ಕಾಯಿ ನೀವು ಇದಕ್ಕೆ ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಹೊಸ ಇದೆ ಸರ್ ತಳಿ? ತಳಿ ಏನು ಇದು ರೆಗ್ಯುಲರ್ ಜವಾರಿ ಬರುತ್ತೆ ಸರ್. ಇದನ್ನೇ ನಾವು ಉಪಯೋಗಿಸೋದು. ಜವಾರಿ ದಪ್ಪ ಮೆಣಸಿನ್ಕಾಯಿ ಈ ತರ ಬರುತ್ತೆ? ಹೌದು ಸರ್, ಹೌದು ಸರ್. ಭಾಳ ಖಾರ ಇರುತ್ತೆ? ಇಲ್ಲ ಸರ್, ಮೀಡಿಯಂ ಖಾರ. ಅದನ್ನೇನು ಸೀಳಂಗಿಲ್ಲ ನೀವು? ಅಷ್ಟೇ ಕಟ್ ಮಾಡ್ತೀರಿ, ಕಟ್ ಮಾಡ್ಕೊಳ್ತೀರಿ? ಮಾಡ್ಕೊಳ್ತೀವಿ. ಅದು ಉಪ್ಪಿದ ಡಬ್ಬ ಅನ್ನಂಗಿಲ್ಲ? ಇಲ್ಲ ಸರ್, ಡಬ್ಬ ಅನ್ನಂಗಿಲ್ಲ. ಓಕೆ. ದಾವಣಗೆರೆ ಮಿರ್ಚಿ ಅಂದ್ರೆ ಭಾರಿ ಫೇಮಸ್ಸು. ಅದ್ರಾಗ ಬನಶಂಕರಿ ತಿಂಡಿ ಅಂಗಡಿ ಇವತ್ತು ನಮಗೆ ನೋಡಕ್ ಸಿಕ್ಬಿಡ್ತಲ್ರಿ. ಹಿಂಗೆ ಕಾಣ್ಬೇಕ್ರಿ ಅದು? ಹಿಂಗೆ ಕಾಣ್ಬೇಕದು ಮಿರ್ಚಿ ಅಂದ್ರೆ. ಅದು ನೀವು ಮಾಡೋದು ನೋಡ್ಬೇಕಾದ್ರೆ ಈಸಿ ಅನಿಸ್ತದೆ, ಹದ ಮಾಡ್ಕೊಳ್ಳೋದೇ ಕಷ್ಟ. ಅಬ್ಬಾ, ಬಣ್ಣದ ಚಿತ್ತಾರ ಅಂತಾರ, ಮಿರ್ಚಿಯ ಚಿತ್ತಾರ. ನಾವು ಹೊಸಪೇಟೆ ಶೈಲಿದು ತೋರಿಸಿದ್ದೀವಿ. ಸಂಗಣ್ಣ ಹೋಟ್ಲು, ಹೊಸಪೇಟೆಯಿಂದ 100 ಕಿಲೋಮೀಟರ್ ದಾವಣಗೆರೆ. ಇವತ್ತು ದಾವಣಗೆರೆ ಮಿರ್ಚಿ ಸಿಗ್ತಾ ಇದೆ. ಈ ಅರ್ಧ ಕೆಜಿ ಕಡಲೆ ಹಿಟ್ಟಲ್ಲಿ ಎಷ್ಟಾಗ್ಬೋದು ಸರ್ ಮಿರ್ಚಿ? ಒಂದು 30 32 ಮೆಣಸಿಗೆ ಆಗುತ್ತೆ ಸರ್. 35 30ರಿಂದ 35. ಈಗ ಸ್ವಲ್ಪ ಬ್ರೌನ್ ಆಗೋವರೆಗೆ ಮಾಡ್ಬೇಕಲ್ಲ? ಹೌದು ಸರ್, ಹೌದು ಸರ್. ಇದೇ ಬೇರೆ ತರ ಕಾಣಕತ್ತದ ಈಗ. ಚೆನ್ನಾಗಿ ಉಬ್ಬಿದೆ ಸರ್. ಹೌದು ಸರ್. ಸರ್ ಇವಾಗಲೇ ಬಾಯಲ್ಲಿ ನೀರು ಬರ್ತದಲ್ಲ ಸರ್? ಹೌದು ಸರ್. ಅಂದ್ರೆ ಹಿಟ್ಟು ಕೂಡ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್. ಕ್ವಾಲಿಟಿ ಸರ್. ಆಯಿಲ್ ಒಳ್ಳೇದು ಉಪಯೋಗಿಸ್ಬೇಕು. ರೆಡಿ ಆಯ್ತು ಸರ್. ಈ ಬಣ್ಣ ಬಂದ್ರೆ ಸಾಕು. ಹೌದು ಸರ್. ಓಹೋ ಸರ್, ಗೋಲ್ಡನ್ ಕಲರು. ಇದು ಒಂಥರ ಬೇರೆ ಶೈಲಿಯಲ್ಲಿ ಇದೆ ಬಿಡಿ, ಚೇಂಜ್ ಆಗ್ಬಿಡ್ತು ಲುಕ್ಕು. ನಾವು ಆ್ಯಕ್ಚುಲಿ 2 ತಾಸು ಕಾದಿದ್ದು ಈ ರೆಸಿಪಿಗೋಸ್ಕರ. ಸೂಪರ್ ಸರ್. ನೋಡ್ಬಿಡೋಣ ಹೇಗೆ ರುಚಿ ಹೆಂಗಿದೆ, ಟೇಸ್ಟ್ ಹೇಗಿದೆ ನೋಡ್ಬಿಡೋಣ. ಸರ್ ನಮ್ದು ಮಾಡೋ ಮೆಥಡ್ ಓಲ್ಡ್ ಮಾಡೆಲ್. ಕಟ್ಟಿಗೆ ಒಲೆಯಲ್ಲೇ ಸೌದೆ ಒಲೆಯಲ್ಲೇ ಮಾಡೋದು. ಇಲ್ಲಿ ನೋಡಿ ಎಲ್ಲ ಸೌದೆ ಈ ತರ ಮಿಷಿನ್ ಬಂದಿರತಕ್ಕಂತ ಹೊಟ್ಟು ಅದರಲ್ಲಿ ಕಟ್ಟಿಗೆ ಒಲೆಯಲ್ಲೇ ಮಾಡೋದು. ಹಾಗಾಗಿ ನಮ್ದು ಐಟಮ್ ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ನೋಡಿ ಒಲೆ ಇದು 1964 ಇಂದ ಇದೇ ಕಾನ್ಸೆಪ್ಟ್. ಹೌದು ಸರ್, ಹೌದು ಸರ್. ಏನು ಸಿಕ್ಕ ಗುರುಗಳದೆಲ್ಲ ಫೋಟೋ ಇದಾವೆ ಇಲ್ಲಿ ಸರ್. ಇವರು ಸಂತ ಗುರುಗಳು ರಾಧಾಸ್ವಾಮಿ ಸತ್ಸಂಗ ಮಂದಿರ ಅಂತಿದೆ. ಇದು ದಾವಣಗೆರೆಯಲ್ಲಿ ಇದೆ ಬ್ರಾಂಚ್. ಬೆಂಗಳೂರಲ್ಲಿ ಹೆಡ್ ಆಫೀಸ್, ಕೆಂಗೇರಿಯಲ್ಲಿ ಸಾವಂತ್ ದರ್ಬಾರ್ ಆಶ್ರಮ ಅಂತ ಇದೆ. ಅಲ್ಲಿ ಗುರುಗಳವರು ನಮ್ಮ ತಂದೆ ನಡ್ಕೊಳ್ತಿದ್ರಿ? ನಾವು ನಡ್ಕೊಳ್ತಾ ಇದ್ವಿ. ನಮ್ಮ ತಂದೆಯವರು ನಾವು ಅದು ಹೋಗ್ತಾ ಇದ್ವಿ. ಇಲ್ಲಿ ವಾತಾವರಣ ಕೂಡ ಅದ್ಭುತವಾಗಿದೆ ಸರ್. ಹೌದು ಸರ್, ಥ್ಯಾಂಕ್ ಯು ಸರ್. ಹೋಮ್ಲಿ ಇದೆ, ಬಹಳ ಚೆನ್ನಾಗಿದೆ ಹೋಟೆಲ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಈಗ ನಾವು ಗುರುಗಳ ಆಶೀರ್ವಾದ. ನಾನು SS B ಬ್ಲಾಕ್ ನಿವಾಸಿ. ನಾನು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ರೆಗ್ಯುಲರ್ ಆಗಿ. ಇಲ್ಲಿ ಮಿರ್ಚಿ ಭಾಳ ಸ್ಪೆಷಲ್ಲು, ವಿಶೇಷ. ಇನ್ಫ್ಯಾಕ್ಟ್ ನಮ್ಗೆ ಹೆಂಗಾಗಿದೆ ಅಂದರೆ ನಮ್ಮ ಬೆಂಗಳೂರು ಸ್ನೇಹಿತರು ಬಂದಾಗಲೂ ಇಲ್ಲಿಗೆ ನೇರವಾಗಿ ಕರ್ಕೊಂಡ್ಬರ್ತೀನಿ. ನೋಡಿ ಇವತ್ತೆಲ್ಲ ಸುತ್ತಮುತ್ತ ಇರೋರು ನಮ್ಮ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಸೊ ಯಾವುದೇ ಹೊರಗಡೆಯಿಂದ ಜನ ಬಂದರೆ ನಾನು ಇಲ್ಲಿಗೆ ನೇರವಾಗಿ ಕರ್ಕೊಂಡ್ಬರೋದು. ಅಷ್ಟು ಪಾಪ್ಯುಲರ್ ಈ ಹೋಟ್ಲು, ಅಷ್ಟೇ ಟೇಸ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವೆರಿ ಇಂಪ್ರೆಸಿವ್. ಮೆಣಸಿನ್ಕಾಯಿ, ಮಂಡಕ್ಕಿ ಭಾಳ ಚೆನ್ನಾಗಿ ಮಾಡ್ತಾರೆ. ಮನೆಗೂ ರೆಗ್ಯುಲರ್ ಪಾರ್ಸೆಲ್ಲ ತೊಗೊಂಡೋಗ್ತಾರೆ. ಈ ಕಳೆದ 15 ವರ್ಷದಿಂದ ನಾನು ಈ ಬನಶಂಕರಿ ಇದಕ್ಕೆ ಬರ್ತಾ ಇದ್ದೀನಿ. ವೆರಿ ಫಾಂಡ್ ಆಫ್ ದಿಸ್. ನಿಮ್ಮ ಹೆಸರು? ಆಮೇಲೆ ಇನ್ನು ದಾವಣಗೆರೆ ಹೇಳ್ಬೇಕು ಅಂತಂದ್ರೆ ಇದೊಂಥರ ಅಟ್ಯಾಚ್ಮೆಂಟ್ ಇದ್ದಂಗೆ. ಹೌದು, ಜನಕ್ಕೆ ಏನೇ ಇರಲಿ ಮೆಣಸಿನ್ಕಾಯಿ ಜೊತೆಗೆ ಇರಲೇಬೇಕು. ಸಾಯಂಕಾಲ ಯಾವುದೇ ಕೌಂಟ್ರಿಗೆ ಹೋದ್ರೂ ಜನ ಇರ್ತಾರೆ. ನಾನು ಸೋಮಶೇಖರ್ ಅಂತೇಳಿ ನಿವೃತ್ತ ಎಂಪ್ಲಾಯಿ ನಾನು. ಓಕೆ. ನನ್ನ ಹೆಸರು ಮಧುಕರ್ ಅಂತ. ಇಲ್ಲೇ ದಾವಣಗೆರೆ KB ಎಕ್ಸ್ಟೆನ್ಷನ್ನವ್ರು ನಾವು. ಕಳೆದ 40 ವರ್ಷದಿಂದ ನಾವಿಲ್ಲಿ ಬನಶಂಕರಿ ಹೋಟ್ಲಿಗೆ ಬರ್ತಾ ಇದ್ದೀವಿ. ತುಂಬ ಹಳೆಯ ಕಸ್ಟಮರ್ ನಾವಿಲ್ಲಿ. ಉತ್ತಮವಾದ ನರ್ಗಿಸ್ ಮಂಡಕ್ಕಿ, ಮೆಣಸಿನ್ಕಾಯಿ ಬೋಂಡ, ಹತ್ತಿಕಾಯಿ ಈ ಥರ ಎಲ್ಲ ಉತ್ತಮವಾದ ಗುಣಮಟ್ಟದಲ್ಲಿ ಮಾಡ್ತಾರೆ. ನಾನು ಭಾಳ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಒಳ್ಳೆಯ ಹೋಟೆಲ್ ಇದು.
ಸರ್ ನಾವು ಆ್ಯಕ್ಚುಲಿ ಬಸವೇಶ್ವರ ಖಾನಾವಳಿಗೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ. ಅಲ್ಲಿ ಅವ್ರು ಹೇಳಿದ್ರು ಇಲ್ಲಿ ತನಕ ಊಟಕ್ಕೆ ಬಂದು ದಾವಣಗೆರೆಗೆ ಬಂದಿದ್ದೀರಿ, ಎದುರುಗಡೆ ಮಿರ್ಚಿ ಮಂಡಕ್ಕಿ ಅಂಗಡಿ ಇದೆ, ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡದೆ ಹೋಗ್ಬೇಡಿ ಅಂತಂದರು. ಅದಕ್ಕೋಸ್ಕರ ನಾವು 4:15 ಗಂಟೆ ಆದರೂ ಇಲ್ಲೇ ಕಾದಿದ್ದು ಮಂಡೆ ಇದು ಮಿರ್ಚಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಣ್ಣಾರೆ ನೋಡ್ಬಿಟ್ಟು ಅದನ್ನು ಸವಿತಾ ಇದ್ದೀವಿ. ಭಾಳ ಚೆನ್ನಾಗಿದೆ. ವಿ ಲವ್ ದಿಸ್ ಶಾಪ್ ಆ್ಯಕ್ಚುಲಿ. ಡೆಫಿನೆಟಾಗಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಸರಿ ನಾನು ಬೆಂಗಳೂರಿಂದ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ಇಲ್ಲಿ ಎಂಜಾಯ್ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ವಿ, ನಾನು ಭಾಳಷ್ಟು ಕೇಳಿದ್ದು, ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದು ಈ ಥರ ಹಿಂಗಿದೆ ಇಲ್ಲಿ, ಈ ಥರ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ ಮತ್ತು ಮಿರ್ಚಿ ಬಜ್ಜಿ, ಹತ್ತಿಕಾಯಿ ಅನ್ನೋದು. ಹತ್ತಿಕಾಯಿ ಅಂದರೆ ಕನ್ಫ್ಯೂಷನ್ ಆಗಿ ಹತ್ತಿಕಾಯಿಂದ ಏನು ಬಜ್ಜಿ ಮಾಡ್ತಾರೆ ಇವರು ಅಂತ, ಹಾಗೆ ಅದಕ್ಕೆ ನೋಡೋಣ ಇಲ್ಲಿ ಏನಿದೆ ಅಂತ ಇವತ್ತು ದಾವಣಗೆರೆಗೆ ಬಂದಿದ್ದೆ. ಹಾಗೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಲವ್ ದ ಟೇಸ್ಟ್ ಆಫ್ ಇಟ್ ಆ್ಯಂಡ್ ಕ್ಲೀನ್ಲಿನೆಸ್ಸು ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಅವರು. ಎಲ್ರಿಗೂ ಹೇಳ್ತೀನಿ, ಒಂದು ಸರ್ತೆ ಬಂದು ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ, ಅವಾಗೇ ನಿಮಗೆ ಗೊತ್ತಾಗೋದು ಹೇಗಿದೆ ಅಂತ ಹೇಳಿ. ನನ್ನ ಹೆಸರು ಲಕ್ಷ್ಮಣ್ ಅಂತ, ನಾನು ದಾವಣಗೆರೆ ನಿವಾಸಿ. ನಾವು ಇಲ್ಲಿ ಬನಶಂಕರಿ ಮಂಡಕ್ಕಿಗೆ ಯಾವಾಗಲೂ ಕಾಯಂ ಕಸ್ಟಮರು. ಯಾಕಂದರೆ ಸುಮಾರಿಗೆ 15 ವರ್ಷದಿಂದ ಇಲ್ಲಿ ಬರ್ತೀವಿ. ಯಾಕಂದರೆ ಅವರು ನಮಗೆ ಸ್ನೇಹಿತರೆ, ಅವರು ಯಾರು ಪ್ರೊಪ್ರೈಟರ್ ಇದ್ರಲ್ಲ ಅವರು ನಮಗೆ ಸ್ನೇಹಿತರೆ. ಹಾಗಾಗಿ ಭಾಳ ಒಳ್ಳೆ ಟೇಸ್ಟಿ. ಹತ್ತಿಕಾಯಿ ಅಂತೂ ತಿಂದರೆ ಇನ್ನೂ ಒಂದು ಪ್ಲೇಟ್ ತಿನ್ನಬೇಕು ಅನ್ನೋ ಒಂದು ಟೇಸ್ಟ್ ಇದೆ. ಸರ್ ನಮ್ಮದು ರಾಯಚೂರು. ನಮ್ಮ ರಾಯಚೂರಲ್ಲಿ ಕೂಡ ಮಂಡಕ್ಕಿ ಮಿರ್ಚಿ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾವು ದಾವಣಗೆರೆಗೆ ಬಂದಿದ್ವಿ. ನಮ್ಮ ದಾವಣಗೆರೆ ಸ್ನೇಹಿತರು ರೆಕಮೆಂಡ್ ಮಾಡಿದರು, ಈ ಹೋಟೆಲಲ್ಲಿ ಭಾಳ ಚೆನ್ನಾಗಿರುತ್ತೆ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ, ಹತ್ತಿಕಾಯಿ ಬಜ್ಜಿ ಅಂತೇಳಿ ನಾವು ಬಂದು ಟೇಸ್ಟ್ ಮಾಡಿದ್ದೀವಿ. ಭಾಳ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಭಾಳ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಸರ್ ಆಯ್ತಾ, ಇದು ನರ್ಗಿಸ್. ನಾವು ಮಾಡಿದ್ದು ಹತ್ತಿಕಾಯಿ. ಹಂಗೆ ನರ್ಗಿಸ ಮೊದಲು ನೋಡ್ಬಿಡೋಣ. ನರ್ಗಿಸಿಗೆ ಕೊಡ್ತೀವಿ ಹೊತ್ತು. ನರ್ಗಿಸ್ ಅಂದರೆ ಹಿಂಗಿರುತ್ತೆ ನೋಡ್ರಿ. ಹಾಂ, ಇದು ಭಾಳ ಫೇಮಸ್ ಅಂತ ಇಲ್ಲಿ. ಸೊ ನರ್ಗಿಸ್ ಅಂದ ತಕ್ಷಣ 1950, 60s ಇರೋರಿಗೆ ಬೇರೆನೇ ಐಡಿಯಾ ಬರ್ತದೆ. ಅದೇ ಒಂದು ಹೆಸರು ಇಟ್ಕೊಂಡು ಇವತ್ತು ನರ್ಗಿಸ್ ಫೇಮಸ್ ಆಗಿರ್ಬೋದು. ಮಂಡಕ್ಕಿಯಲ್ಲಿ ನರ್ಗಿಸ್ ರುಚಿ. ಹಾಂ ಹಾಂ ಈ ಮಂಡಕ್ಕಿಯೆಲ್ಲ ಕರುಮ್ ಅಂತ ಬರ್ತದಲ್ಲ, ಆ ಫ್ಲೇವರ್ ಇದು ಎಲ್ಲೂ ಟೇಸ್ಟ್ ಮಾಡಿದ್ದಿಲ್ಲ. ದಾವಣಗೆರೆಗೆ ಟೇಸ್ಟ್ ಮಾಡೋಕೆ ಬರ್ಬೇಕು ನಾವು. ಹಾಂ, ದಾವಣಗೆರೆ ಬರಬೇಕು, ನರ್ಗಿಸ್ ಟೇಸ್ಟ್ ಮಾಡಬೇಕು. ನೋಡಿರಿ, ನಾವು ಅನ್ಕೊಳ್ತೀವಿ ಮನೇಲಿ ಹಚ್ಕೊಂಡಿರ್ತೀವಲ್ಲ ಮಂಡಕ್ಕಿ, ಆ ಮಿರ್ಚಿ ಅದರೊಳಗೆ ತಿಂತಾ ಇರ್ತೀವಿ, ಅದು ಸ್ವಲ್ಪ ನಿಮಗೆ ಸಾಫ್ಟ್ನೆಸ್ ಬರ್ತದೆ. ಆ ಸಾಫ್ಟ್ನೆಸ್ ಎಲ್ಲಷ್ಟು ಇಲ್ಲ. ನೀವು ಇಲ್ಲಿ ಬಂದಾಗ ಮಾತ್ರ ಈ ಟೇಸ್ಟ್ ಮಾಡಿ ನೀವು ನಮ್ಗೆ ಹೇಳಬೇಕು. ಇವ್ರು ಯೂಸ್ ಮಾಡೋ ಮಂಡಕ್ಕಿ, ದಾವಣಗೆರೆ ಒಂದು ಮಂಡಕ್ಕಿ ಕ್ಯಾಪಿಟಲ್ ಸಿಟಿ. ಇಲ್ಲಿ ಮಂಡಕ್ಕಿ ಫ್ಯಾಕ್ಟ್ರಿಗಳಿದ್ದಾವೆ, ಅದರಲ್ಲಿ ಒಳ್ಳೆ ಕ್ವಾಲಿಟಿ ಮಂಡಕ್ಕಿ ಇದೆ, ಎಲ್ಲ ಅದ್ಭುತ. ಹಾಂ, ನೀವು ರೆಸಿಪಿ ನೋಡಿದ್ರಲ್ಲ ಹತ್ತಿಕಾಯಿ ಮಿರ್ಚಿ, ಅದನ್ನು ಟೇಸ್ಟ್ ಮಾಡೋಣ. ಇದು ಮಾತ್ರ ನರ್ಗಿಸ್ ಸೂಪರ್, ಔಟ್ ಆಫ್ ದ ವರ್ಲ್ಡ್. ಇದನ್ನು ಮುಗಿಸ್ತೀನಿ ಸೈಡ್ಗೆ ಇಟ್ಬಿಟ್ಟು. ಈಗ ಸರ್ ಇದು ನಮಗೆ ಮೇನ್ ನೋಡಿ, ಹತ್ತಿಕಾಯಿ ಅಂತಾರೆ. ನೀವು ನೋಡಿರ್ಬೋದು ಸಾಕಷ್ಟು ಈರುಳ್ಳಿ ಪಕೋಡ, ಈರುಳ್ಳಿ ಬಜ್ಜಿ ನೋಡಿರ್ತೀರಿ. ಬಟ್ ಇಲ್ಲಿ ಈ ಹತ್ತಿಕಾಯಿ ಅಂತ ಎದಕ್ಕೆ ಅಂತಾರೆ ಅಂದರೆ, ಈ ಟೇಸ್ಟ್ ಮರೆಯೋದಿಲ್ಲ. ನಾವು ಪ್ರತಿ ಸಲ ಟೇಸ್ಟ್ ಮಾಡ್ಕೊಂಡೇ ಹೋಗೋದು. ಆ ಟೇಸ್ಟ್ ನೋಡ್ಕೊಂಡೇ ನೀವು ಕೇಳ್ತಾ ಇದ್ದೀವಿ ನಾವು ರೆಸಿಪಿ ತೋರಿಸಿ ಅಂತ 2 ತಿಂಗಳಿಂದ. ಇವತ್ತು ಸಿಕ್ಕಿದೆ ಅದೇ ಟೇಸ್ಟು, ಮತ್ತೆ ಪ್ರತಿದಿನ ತೋರಿಸ್ತಾರೆ. ಆಹಾ ಹಾ. ಕೆಲವು ರುಚಿಗಳು ನಾವು ಮರೆಯಲಾಗದ ರುಚಿ ಆ ಒಂದು ಸಾಲಿಗೆ ಸೇರಿಬಿಡ್ತದೆ ಹತ್ತಿಕಾಯಿ. ಏನು ಅದ್ಭುತ ರೀ. ಹುಡುಕೊಂಡು ಹೋಗ್ಬೇಕು. ನಮ್ಮ ಚಾನಲ್ ಇರೋದೇ ಎಲ್ಲಿ ಅದ್ಭುತ ರುಚಿ ಸಿಗುತ್ತೆ, ಅದ್ಭುತ ರೆಸಿಪಿ ಸಿಗುತ್ತೆ, ನಾವು ಹುಡುಕೊಂಡು ಹೋಗಿ ಅವ್ರು ಕೇಳ್ಕೊಂಡು ನಿಮ್ಗೆ ಮುಂದೆ ತಂದಿರ್ತೀವಿ. ಆ ರುಚಿ ಕಂಡಾಗ ನಾವು ಮನಸ್ಸಲ್ಲಿ ಹೇಳ್ತಾ ಇರ್ತದೆ ಒಳಗೆ, ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ತೋರಿಸಿದ್ದೀವಿ. ಅದ್ಭುತವಾದ ಒಂದು ಹತ್ತಿಕಾಯಿ ಇದು. ಆಹಾ ಹಾ. ಮಿರ್ಚಿ ಕೂಡ ಅಷ್ಟೇ ನೋಡಿ, ಅದ್ರ ಶೇಪ್ ನೋಡಿ. ಈ ಒಂದು ರೀತಿಯಲ್ಲಿ ಉಬ್ಬಿರೋ ಒಂದು ಮಿರ್ಚಿ ಎಲ್ಲೂ ಸಿಗಂಗಿಲ್ಲ ಅಷ್ಟು ಈಸಿಯಾಗಿ. ನೋಡಿ ಬಿಡೋಣ. ಮಿರ್ಚಿ ಅಂದ್ರೆ ನೀವೇನು ಅನ್ಕೊಂಡಿರ್ತಿರಲ್ಲ, ಹಾಂ, ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಅದು. ವಾಹ್, ಒಳ್ಳೆ A1 ಕ್ವಾಲಿಟಿ ಅಂದ್ರಲ್ಲ, ಆ A1 ಕ್ವಾಲಿಟಿ ಹಿಟ್ಟು ಇಲ್ಲಿ ಮಾಡ್ತಿರೋ ಎಲ್ಲ ಒಂದು ಚಮತ್ಕಾರ. ಸೊ ಇಲ್ಲಿ ಯಾವುದಕ್ಕೆ ಫೇಮಸ್ ಇರುತ್ತೋ, ಯಾವ ಊರಲ್ಲಿ ಏನು ಫೇಮಸ್ ಇರುತ್ತೋ ಅದಕ್ಕೆ ನಾವು ಹುಡ್ಕೊಂಡು ಹೋಗಬೇಕು, ರುಚಿ ನೋಡಬೇಕು. ಇನ್ನೇನಿದೆ, ಹಾಂ, ನಮ್ಮ ಪಯಣ ಹಿಂಗೆ ಮುಂದೆ ಸಾಗಲಿ. ನೀವು ಬಂದಾಗ ನೀವು ರುಚಿ ನೋಡ್ಬಿಟ್ಟು ನಮ್ಗೆ ಹೇಳಿ. ಇಲ್ಲಿ ಸ್ಪೆಷಲ್ ಮೈಸೂರು ಪಾಕು ಸಿಗುತ್ತೆ, ಹಾಂ, ಅದನ್ನು ಟೇಸ್ಟ್ ಮಾಡಿಕೊಟ್ರು, ನೋಡ್ಬಿಡೋಣ. ನಾಟಿ ಮೈಸೂರು ಪಾಕ್, ಈ ಕಮರ್ಷಿಯಲ್ ಮೈಸೂರು ಪಾಕ್ ಬೇಡ ನಮಗೆ. ನಮ್ಮ ಅಜ್ಜಿ ಮಾಡ್ದಂಗೆ ಇರಬೇಕು. ಅವ್ರು ಹೇಳಿದ್ರು ನಮ್ಮ ಅಜ್ಜಂದು ಇದು ಅಂತ. 1964 ರುಚಿ ಕಾಣಬೇಕು ಪ್ರತಿಯೊಂದರಲ್ಲೂ.
ಹತ್ತಿಕಾಯಲ್ಲಿ ಸಿಕ್ಕಿದೆ, ಮಿರ್ಚಿಯಲ್ಲಿ ಸಿಕ್ಕಿದೆ, ನರ್ಗಿಸಲ್ಲಿ ಸಿಕ್ಕಿದೆ, ಮೈಸೂರು ಪಾಕಲ್ಲೂ ಸಿಗುತ್ತೆ. ಸೊ ನಾವು ಮುಗಿಸಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ. ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಲಕ್ಷ್ಮಣ್ ಅಂತ. ಈವ್ನಿಂಗ್ 4-5 ಗಂಟೆ ತುಂಬ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕೆಂದರೆ ಅವ್ರ ಟೇಸ್ಟ್ ಅಷ್ಟೊಂದು ವೆರೈಟಿ ಆಗಿರುತ್ತೆ. ಒಂದು ರೆಸಿಪಿ ಮಾಡೋಂಥ ಮೆಣಸಿನ್ಕಾಯಿ ಆಗಿರ್ಬೋದು, ವಡೆ ಆಗಿರ್ಬೋದು, ಮತ್ತು ಖಾರ ಮಂಡಕ್ಕಿ ಆಗಿರ್ಬೋದು, ಖಾರಗಳಂತೂ ವೆರೈಟಿ ಥರ ಮಾಡ್ತಾರೆ. ಹಾಗೆಯೇ ಜೊತೆಗೆ ಸ್ವೀಟು ಕೂಡ ಮಾಡ್ತಾರೆ. ಅದು ಒಂದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಾನು ನಾಗರತ್ನ ಅಂತ, ಜಿಲ್ಲಾ ನ್ಯಾಯಾಧೀಶೆ. ನಾನು ಹರಿಹರದಿಂದ ಬಂದೆ. ನಾನು ಈಗ ಜಸ್ಟ್ ನೋಡಿದೆ, ಹೊಸದ ಅಂಗಡಿ ಅನಿಸ್ತು ನನಗೆ. ನಾನು ಇಲ್ಲಿ ಓಡಾಡ್ತಾ ಇದ್ದೆ ಯಾವಾಗಲೂ ದಾವಣಗೆರೆಯಲ್ಲಿ. ಬಟ್ ಘಮ ವಾಸನೆ ಬಂತು ಹೊರಗಡೆಯಿಂದ, ಹಂಗೆ ಒಳಗಡೆ ಬಂದೆ. ಟೇಸ್ಟ್ ಎಲ್ಲ ನೋಡಿದೆ, ತುಂಬ ಸೂಪರಾಗಿದೆ. ಬೆಂಗಳೂರಿನಲ್ಲಿ ಎಲ್ಲ ಟೇಸ್ಟ್ ಮಾಡಿದೆ, ಬಟ್ ಇದು ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ. ಸೇವು ಮತ್ತು ಕೋಡ್ಬೇಳೆ, ಆಮೇಲೆ ಅವಲಕ್ಕಿ ಎಲ್ಲ ಭಾಳ ಚೆನ್ನಾಗಿದೆ, ಸೂಪರಾಗಿದೆ. ಇದು ತಿಂದರೆ ನಮಗೊಂಥರ ಏನೋ ಭಾಳ ಖುಷಿ ಆಗ್ಬಿಡ್ತು ನಮಗೆ. ಎಷ್ಟು ಆನಂದ ಆಯಿತು ಅಂದರೆ ಮನೆಗೆ ಟೇಸ್ಟ್ ಈ ಥರ ನಾವು ಮಾಡಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಮಾಡಿದ್ರೆ. ವೆರಿ ಮಚ್ ಗ್ರೇಟ್ಫುಲ್ ಟು ದಿಸ್ ಶಾಪ್ ಆ್ಯಂಡ್ ಆಲ್ಸೋ ಯೂಟ್ಯೂಬ್ನವ್ರು. ಯಾಕಂದರೆ ಇದನ್ನ ಎಕ್ಸ್ಪ್ರೆಸ್ ಪಬ್ಲಿಕ್ಸಿಗೆ ಗೊತ್ತಾದರೆ ಭಾಳ ಜನ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಟ್ ಇಟ್ಸ್ ಎ ವೆರಿ, ನನಗೆ ಹೈಜಿನಿಕ್ಕು ಇದೆ. ಇದು ಖುಷಿ ಆಗ್ತಾಯಿದೆ ನನಗೆ. ಐ ಆಮ್ ಸೋ ಹ್ಯಾಪಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.